ನೆಕ್ಸ್ಟ್ ಬಂದು ಬಯೋಮ್. ಬಯೋಮ್ ಅಂದರೆ ಏನು ವರಿಬೇಡಿ, ಲಿಸನ್, ಇಟ್ಸ್ ಎ ಲಾರ್ಜ್, ವೆರಿ ಲಾರ್ಜ್ ಪಾರ್ಟ್. ಬಯೋಮ್ಸ್ ಬಗ್ಗೆ ಡಿಫ್ರೆಂಟ್ ಇದನ್ನು ನೋಡ್ತೀವಿ, ಪೂರ್ತಿ ಎಕ್ಸ್ಪ್ಲನೇಷನ್ಸ್ ನೋಡ್ತೀವಿ. ಬಯೋಮ್ ಅಂದರೆ ದ ಟೆರೆಸ್ಟ್ರಿಯಲ್ ಪಾರ್ಟ್, ಲಾರ್ಜ್ ಏರಿಯಾ, ವೆರಿ ಲಾರ್ಜ್ ಏರಿಯಾ. ಅಂದರೆ ಸರ್ ಎಂಟೈರ್ ಐಸ್ ಬೌಂಡ್ ಪೋಲ್ಸ್, ನೀವಿಲ್ಲಿ ನಿಮ್ಮೊಂದು ಪಿಕ್ಚರ್ ತೋರಿಸ್ತೀನಿ ಪ್ರಾಬ್ಲಮ್, ಇಲ್ಲಿ ನೋಡಿ ನೀವು. ದಿಸ್ ಇಸ್ ಬೆಟರ್ ಟು ಎಕ್ಸ್ಪ್ಲೈನ್ ಯು. ದಿಸ್ ಎಂಟೈರ್ ಈ ಲೈಟ್ ಬ್ಲೂ ಕಲರ್ ಇದೆಯಲ್ಲ, ಸ್ಕೈ ಬ್ಲೂ ಕಲರ್, ಇದಿಷ್ಟು ಅಷ್ಟು ದೊಡ್ಡ ಲಾರ್ಜ್ ಏರಿಯಾ ಸೇರಿ ಒಂದು ಬಯೋಮ್. ಅದನ್ನು ಟಂಡ್ರಾ ಅಂತ ಕರಿತೀವಿ. ನಿಮಗಿಲ್ಲಿ ಮ್ಯಾಚಿಂಗ್ ಸಿಗುತ್ತೆ ನೋಡಿ, ಟಂಡ್ರಾ. ಯೆಲ್ಲೋ ಕಲರ್ ಇದೆಯಲ್ಲ, ಯೆಲ್ಲೋ ಕಲರ್ ಅದು ಡೆಸರ್ಟ್, ಕಾಣಿಸ್ತಾ ಇದೆಯಾ? ಇಲ್ಲೂ ಯೆಲ್ಲೋ ಕಲರ್ ಇದೆ, ಸೊನಾರ್ ಆ್ಯಂಡ್ ಮೊಹಾವೆ ಡೆಸರ್ಟ್ ಇದೆ ಇಲ್ಲಿ, ಕರೆಕ್ಟ್. ಆ್ಯಂಡ್ ಇಲ್ಲೂ ಯೆಲ್ಲೋ ಕಲರ್ ಇದೆ. ಯಾವ ಡೆಸರ್ಟ್ ಇದೆ ಇಲ್ಲಿ? ಸಹರಾ ಡೆಸರ್ಟ್ ಇದೆ. ಇಲ್ಲಿ ಕೂಡ ಸೌದಿ ಅರೇಬಿಯನ್ ಡೆಸರ್ಟ್ ಇದೆ. ಇಲ್ಲಿ ಡಿಫ್ರೆಂಟ್ ಡೆಸರ್ಟ್ಗಳಿದ್ದಾವೆ. ಇಲ್ಲಿ ನೀವು ಇಂಡಿಯಾದಲ್ಲಿ ಬರಬೇಕಂತ ಹೇಳಿದ್ರೆ ಯಾವ ಡೆಸರ್ಟ್ ಇದೆ? ಥಾರ್ ಡೆಸರ್ಟು, ಗ್ರೇಟ್ ಇಂಡಿಯನ್ ಡೆಸರ್ಟ್, ಗ್ರೇಟ್ ಪಾಕಿಸ್ತಾನ್ ಡೆಸರ್ಟ್, ಟಕ್ಲಾಮಕಾನ್ ಡೆಸರ್ಟ್, ಗೋಬಿ ಡೆಸರ್ಟ್, ದಸ್ಟೆ ಕವೀರ್, ಲಾಟ್ ಆಫ್ ಡೆಸರ್ಟ್ಸ್ ಆರ್ ದೇರ್, ರೈಟ್. ಸೊ ಇಲ್ಲಿ ಯಾವ ಡೆಸರ್ಟ್ ಇದೆ? ನಮೀಬ್ ಡೆಸರ್ಟ್ ಇದೆ. ಇಲ್ಲಿ ಅಟಕಾಮ ಡೆಸರ್ಟ್ ಇದೆ. ಈ ಯೆಲ್ಲೋ ಕಲರಲ್ಲಿರೋದಲ್ಲ ಏನು? ಡೆಸರ್ಟ್ಸ್, ಆಯಿತಾ? ಸೊ ಅದಾದಮೇಲೆ ಗ್ರೀನ್ ಕಲರಲ್ಲಿರೋದು ರೇನ್ ಫಾರೆಸ್ಟ್. ನೀವು ಗಮನಿಸಿ, ರೇನ್ ಫಾರೆಸ್ಟ್ ಇಲ್ಲಿ ಮಡಗಾಸ್ಕರ್ ಅದು. ಹಾಂ, ಮಡಗಾಸ್ಕರ್ ಮತ್ತು ಆಫ್ರಿಕನ್ ಮಧ್ಯದಲ್ಲಿ ಯಾವ ಚಾನಲ್ ಬರುತ್ತೆ? ಚಾನಲ್ ಇಲ್ಲೊಂದು ಚಾನಲ್ ಪಾಸ್ ಆಗುತ್ತೆ. ಯಾವ ಚಾನಲ್? ಹಿಂಗೆ ಪ್ರಶ್ನೆಗಳು ಬರೋದು. ಮೊಜಾಂಬಿಕ್ ಚಾನಲ್, ಓಕೆ, ಮೊಜಾಂಬಿಕ್. ಇಲ್ಲಿ ನೋಡಿ, ಇದೆಲ್ಲ ಗ್ರೀನ್ರಿ ಇದೆ. ಗ್ರೀನ್ ಇರೋದೆಲ್ಲ ಏನು? ರೇನ್ ಫಾರೆಸ್ಟ್. ಇದನ್ನು ನಾವು ಈ ಥರ ಲಾರ್ಜ್ ಏರಿಯಾಗಳನ್ನ ಏನಂತ ಕರಿತೀವಿ ನಾವು? ಟಂಡ್ರಾ ಅಂತ ಕರಿತೀವಿ. ಆ ಥರದ್ದು ಏನು ಬಯೋಮ್ ಅಂತ ಕರಿತೀವಿ. ಆ ಥರದ್ದು ಟಂಡ್ರಾ ಬಯೋಮ್, ಟೈಗಾ ಬಯೋಮ್, ಟೆಂಪರೇಟ್ ಡೆಸಿಡಿಯಸ್ ಫಾರೆಸ್ಟ್, ಟ್ರಾಪಿಕಲ್ ರೇನ್ ಫಾರೆಸ್ಟ್, ಸವಾನಾ, ಗ್ರಾಸ್ಲ್ಯಾಂಡ್, ಡೆಸರ್ಟ್, ಇದಿಷ್ಟು ನಾವೇನಂತ ಕರಿತೀವಿ? ಬಯೋಮ್ ಅಂತ ಕರಿತೀವಿ. ಗೊತ್ತಾಯ್ತಾ? ಇಟ್ಸ್ ಎ ಲಾರ್ಜ್ ಟೆರೆಸ್ಟ್ರಿಯಲ್ ಪಾರ್ಟ್. ದೇ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಕ್ಲೈಮೇಟ್. ಅದು ಡಿಫರೆನ್ಸ್ ಹೆಂಗಾಗಿದೆ? ಅದರದರ ಕ್ಲೈಮೇಟಿಂದ ತುಂಬ ಮಳೆ ಬಿದ್ದು ಫಾರೆಸ್ಟ್ ಇದ್ದರೆ ರೈನ್ ಫಾರೆಸ್ಟು, ಮಳೆನೇ ಇಲ್ದಂಗೆ ತುಂಬ ತಾಪಮಾನ ಇದ್ದರೆ ಡೆಸರ್ಟು, ಕರೆಕ್ಟ್ ಅಲ್ವಾ? ತುಂಬ ಮಳೆನೂ ಇಲ್ಲ ಆದರೆ ಸಖತ್ತು ಕೋಲ್ಡ್ ಇದ್ದರೆ ಟಂಡ್ರಾ. ಅದಾದಮೇಲೆ ಬರೋದು ಟೈಗಾ. ಅದಕ್ಕಿಂತ ಸ್ವಲ್ಪ ಸೆಮಿ ಇರೋದು ಸವಾನಾ. ಒಂದು ಪಿಕ್ಚರಲ್ಲಿ ತೋರಿಸ್ತೀನಿ ನಮಗೆ. ಸೊ ನೋ ಟು ಬಯೋಮ್ಸ್ ಆರ್ ಲೈಕ್. ಎರಡು ಬಯೋಮ್ಗಳು ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಒಂದೇ ಥರ ಇದ್ದರೆ ಕ್ಲೈಮೇಟ್ ಹೆಂಗೆ ಅದ್ರ ಬೌಂಡ್ರಿನ ಡಿಸೈಡ್ ಮಾಡುತ್ತೆ? ಬಯೋಮನ್ನು ಡಿಸೈಡ್ ಮಾಡೋದು ಯಾವುದು? ಕ್ಲೈಮೇಟ್. ದ ಕ್ಲೈಮೇಟ್ ಡಿಸೈಡ್ಸ್ ದ ಬೌಂಡ್ರಿ ಆಫ್ ದ ಬಯೋಮ್, ರೈಟ್? ಯೋಚನೆ ಮಾಡಿ, ಇಷ್ಟು ಬಯೋಮ್ಸ್ ಇದ್ದಾವೆ. ಇನ್ನೊಂದು ಸರಿ ಭಾಳ ಕೇರ್ಫುಲ್ಲಾಗಿ ನೋಡಿ. ಇಲ್ಲಿ ಲೈಟ್ ಬ್ಲೂ ಕಲರ್ ಇರೋದೇನೋ ಟಂಡ್ರಾ, ಅದರಿಂದ ಸ್ವಲ್ಪ ಕೆಳಗಡೆ ಬರೋದು ಟೈಗಾ. ಇಲ್ಲಿರೋದು ಏನಿದು? ಏನಿದು? ದಟ್ ಈಸ್ ಗ್ರಾಸ್ಲ್ಯಾಂಡ್ ಓನ್ಲಿ. ದಿಸ್ ಇಸ್ ಗ್ರಾಸ್ಲ್ಯಾಂಡ್ ಓನ್ಲಿ. ಇದು ಸ್ಟೆಪೆ ಗ್ರಾಸ್ಲ್ಯಾಂಡು. ಆ್ಯಂಡ್ ದಿಸ್ ಇಸ್ ಪ್ರೈರೀಸ್. ಆ್ಯಂಡ್ ಇದು ಬಂದು ಸವಾನಾ. ನಿಮಗೆ ಇಲ್ಲಿ ಲೈಟ್ ಗ್ರೀನ್ ಇದೆಯಲ್ಲ, ದಿಸ್ ಲೈಟ್ ಗ್ರೀನ್ ಇಸ್ ವಾಟ್? ಸವಾನಾ. ಅದು ಬಿಟ್ಟರೆ ಡೆಸರ್ಟ್ ನೋಡಿದರೆ, ರೈನ್ ಫಾರೆಸ್ಟ್ ನೋಡಿದರೆ, ಟೆಂಪ್ರೇಟ್ ಫಾರೆಸ್ಟ್ ನೀವು ನೋಡಿ, ಇಲ್ಲಿ ಗ್ರೀನ್ ಕಾಣಿಸ್ತಾ ಇದೆಯಾ? ಟೆಂಪರೇಟ್ ಲೈಟ್ ಗ್ರೀನ್, ದಟ್ ಇಸ್ ಟೆಂಪರೇಟ್ ಫಾರೆಸ್ಟ್. ಟೈಗಾ ನೋಡಿದ್ದಾಯಿತು, ದಿಸ್ ಇಸ್ ಸೆಕೆಂಡ್ ಒನ್. ಆ್ಯಂಡ್ ಗ್ರಾಸ್ಲ್ಯಾಂಡ್ ನೋಡಿದ್ದಾಯಿತು. ಸೊ ಆಲ್ ದ ಬಯೋಮ್ಸನ್ನು ಇಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಆದರೆ ಎಲ್ಲ ಬಯೋಮ್ಸನ್ನು ಒನ್ ಬೈ ಒನ್ ನೋಡಬೇಕು ನೀವು. ಆಲ್ ದ ಬಯೋಮ್ಸ್ ಯು ವಿಲ್ ಬಿ ಸೀಯಿಂಗ್ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಟಂಡ್ರಾ. ಟಂಡ್ರಾದಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಟಂಡ್ರಾ ರೀಜನ್ ಹೆಂಗಿದೆ? ಐಸ್ ಬೌಂಡ್ ಪೋಲ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೀವು, ಫುಲ್ ಐಸ್ ಕವರ್ ಆಗಿದೆ. ಇದು ಟೆಂಪರೇಚರ್ ಇದೆಯಾ ಅಲ್ಲಿ? ಇಲ್ಲ. ಅಲ್ಲಿ ವಿಶೇಷವಾದಂಥ ಎನಿಮಲ್ ಕಂಡು ಬರ್ತವೆ. ಅಷ್ಟು ಕೋಲ್ಡ್ ಟೆಂಪ್ರೇಚರನ್ನು ತಡ್ಕೊಳ್ಳೋಂಥ ಎನಿಮಲ್ಗಳು ಕಂಡು ಬರ್ತವೆ. ಮಳೆ ಆಗುತ್ತಾ ಅಲ್ಲಿ? ಮಳೆ ಇಲ್ಲ. ರೈನ್ ಫಾರೆಸ್ಟ್ ಭಾಳ ಕಡಿಮೆ. ಇಲ್ಲಿ ಕಂಡು ಬರೋದು ಫೌನಾ ಅಂದರೆ ಟಂಡರ್ ರೀಜನ್. ಫಸ್ಟು ಯಾವ್ದು ಬರುತ್ತೆ? ನಾರ್ದರ್ನ್ ಮೋಸ್ಟ್ ರೀಜನ್ ಅಡ್ಜಾಯ್ನ್ ಇನ್ ದ ಐಸ್ ಬೌಂಡ್ ಪೋಲ್ಸ್. ಐಸ್ ಬೌಂಡ್ ಪೋಲ್ಸ್ ಏನಿದೆಯಲ್ಲ, ನಾರ್ದರ್ನ್ ಪೋಲು, ಅದಕ್ಕೆ ಅಡ್ಜಾಯ್ನ್ ಆಗಿರುವ ರೀಜನ್ ಏನಂತ ಕರಿತೀವಿ? ಟಂಡ್ರಾ ಅಂತ ಕರಿತೀವಿ. ಅಲ್ಲಿ ಪ್ರಿಡಾಮಿನೆಂಟಾಗಿ ಕಂಡು ಬರೋ ಫ್ಲೋರಾ ಯಾವುದ್ಯಾವುದು? ಲೈಕೆನ್ಸ್, ಮಾಸಸ್. ಲೈಕೆನ್ಸ್ ಅಂದರೆ ಕಲ್ಲುವು ಅಂತ ಕರೀತಾರೆ. ಮಾಸಸ್ ಅಂದರೆ ಪಾಚಿ. ಮರ ಇರಲ್ಲ, ಪಾಚಿ ತೋರ್ಸೋಕ್ಕೋಸ್ಕರ ಅದನ್ನು ಪಿಕ್ಚರ್ ಹಾಕಿರೋದು. ಮರ ಇರಲ್ಲ ಅಲ್ಲಿ. ಟ್ರೀಸ್ ಡು ನಾಟ್ ಗ್ರೋ. ಟಂಡ್ರಾ ಬಯೋಮ್ ಫುಲ್ಲು ಫ್ಲ್ಯಾಟ್ ಕೋಲ್ಡ್ ಸರ್ಫೇಸ್ ಇರುತ್ತೆ. ಮರ ಎಲ್ಲಿ ಬರೆಯುತ್ತಲ್ಲಿ? ಮರ ಬರಲ್ಲ. ಸೊ ಇದು ಪಾಚಿ ಇರುತ್ತಲ್ಲಿ ಜಾಸ್ತಿ. ಅದು ಬಿಟ್ಟರೆ ಸೇಜ್ ಬ್ರಷ್ ಅಂತ ಕರಿತೀವಿ. ಗ್ರಾಸಸ್ ಥರ ಟೈಪ್ ಇರುತ್ತೆ, ರೈಟ್? ಸೆಡ್ಜಸ್ ಅಂತ ಕರೀತಾರೆ. ಇನ್ಕ್ಲೂಡ್ಸ್ ಲೈಕೆನ್ಸ್, ಮಾಸಸ್, ಸೆಡ್ಜಸ್.
ಕೋಲ್ಡ್ ರೀಜನಲ್ಲಿದ್ದರೆ ಅದನ್ನು ಸೇಜ್ ಬ್ರಷ್ ಅಂತ ಕರೀತಾರೆ, ಅಷ್ಟೇ ಡಿಫ್ರೆನ್ಸ್. ಅದು ಬಿಟ್ಟರೆ ಸೆಡ್ಜಸ್. ಫೌನಾ ಯಾವ್ದು ಬರುತ್ತೆ? ದ ಫೌನಾ ಇನ್ಕ್ಲೂಡ್ಸ್ ಆರ್ಕಿಟಿಕ್ ಫಾಕ್ಸ್, ಪೋಲಾರ್ ಬೇರ್. ನೆನ್ಪಿಟ್ಕೋಬೇಕು ನೀವು, ಆರ್ಕಿಟಿಕ್ ಫಾಕ್ಸು, ಪೋಲಾರ್ ಬೇರು, ರೈಟ್? ಸ್ನೋವಿ ಓಲ್ ನೋಡಿದ್ದೀರ ನೀವು? ನೋಡಿದರೆ ಇಲ್ಲಿರೋದು ಬೇರೆ, ಇಲ್ಲಿರೋದು ಬೇರೆ. ಇಲ್ಲಿರೋದಕ್ಕೆ ನೀಟಾಗಿ ಮಾಸ್ಕ್ ಹಾಕಿ, ಮಫ್ಲರ್ ಕಟ್ಟಿ, ಕಾಲಿಗೆ ಶೂ ಎಲ್ಲ ಹಾಕಿ, ಸಾಕ್ಸ್ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಯಾರು ರೆಡಿ ಮಾಡಿದ್ದು? ನೇಚರ್. ನ್ಯಾಚುರಲಿ ಅದಕ್ಕಿದೆ ನೋಡಿ, ಕಾಲು ತಣ್ಣಗಾಗಬಾರ್ದು ಅಂತ ಅಲ್ಲೆಲ್ಲ ಅದಕ್ಕೆ ಹೇರ್ಸ್ ಇದೆ. ಕಂಪ್ಲೀಟ್ ಬಾಡಿ ಈಸ್ ಕವರ್ಡ್, ಲುಕ್ಸ್ ಆಲ್ಸೋ ವೆರಿ ಬ್ಯೂಟಿಫುಲ್, ಕರೆಕ್ಟ್ ಅಲ್ಲ? ಸೊ ದಿಸ್ ಇಸ್ ಸ್ನೋವಿ ಓಲ್. ಫೌಂಡ್ ಎಲ್ಲಿ ಕಂಡು ಬರುತ್ತೆ? ಟಂಡ್ರಾ. ಲೆಮಿಂಗ್ ಕೂಡ ಟಂಡ್ರಾದಲ್ಲಿ ಕಂಡು ಬರುತ್ತೆ. ಆರ್ಕಿಟಿಕ್ ಹೇರ್, ಆರ್ಕಿಟಿಕ್ ಅನ್ನೋದೆಲ್ಲ ಅಲ್ಲೇ ಕಂಡು ಬರುತ್ತೆ ನೋಡಿ. ಇಲ್ಲೆಲ್ಲರೂ ಮರ ಕಾಣಿಸುತ್ತೆ ನಿಮಗೆ? ನೋ, ವೆರಿ ಸ್ಕ್ಯಾಂಟಿ. ಇದು ಬಹಳ ಇಂಪಾರ್ಟೆಂಟು. ರೆಪ್ಟೈಲ್ಸ್ ಆ್ಯಂಡ್ ಆಂಫಿಬಿಯನ್ಸ್ ಆರ್ ಆಲ್ಮೋಸ್ಟ್ ಆಬ್ಸೆಂಟ್. ಇಲ್ಲಿರೋದು ಯಾವುದೂ ಕೂಡ ಅಲ್ಲಿ ಕಂಡು ಬರಲ್ಲ. ಯಾಕೆ ಅಂತ ನೀವು ಹೇಳಬೇಕು. ವೈ ದ ರೆಪ್ಟೈಲ್ಸ್ ಆ್ಯಂಡ್ ಆಂಫಿಬಿಯನ್ಸ್ ಆರ್ ಆಲ್ಮೋಸ್ಟ್ ಆಬ್ಸೆಂಟ್ ಇನ್ ದ ಟಂಡ್ರಾ ರೀಜನ್? ಟಂಡ್ರಾ ರೀಜನಲ್ಲಿ ನಿಮಗೆ ಈ ಮೊಸಳೆ, ಆಮೆ, ಅಲ್ಲಿದೆಯಲ್ಲ ಉರಗ, ಇದು ಯಾವುದು ಕಂಡು ಬರಲ್ಲ. ಯಾಕೆ? ವೈ ದೇರ್ ಬಾಡಿ ಕೆನಾಟ್ ಬೇರ್ ದ ಟೆಂಪ್ರೇಚರ್? ದೇರ್ ಈಸ್ ಎ ರೀಸನ್. ಈ ಆ್ಯನಿಮಲ್ಸ್ಗಳು ಅಲ್ಲಿ ಕಂಡು ಬರಲ್ಲ. ಇದಿಲ್ಲ ಅಂದರೆ ನೇಚರ್ ವೈಸ್ ನಾನು ಈ ಥರ ಪ್ರಶ್ನೆನೇ ಮಾಡಲ್ಲ ಯಾಕೆ ಅಂತ. ಯಾಕೆಂದರೆ ಕೆಲವೊಂದು ರೀಸನ್ ಇರೋಲ್ಲ. ನಾನು ಅವೆಲ್ಲ ಹೇಳಿದಾಗ ಹುಲ್ಲು ತಿನ್ನಲ್ಲ ಯಾಕೆ ಅಂದರೆ ಏನು ರೀಸನ್ ಹೇಳೋಕ್ಕಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗೆ, ಬಟ್ ಇದಕ್ಕೆ ರೀಸನ್ ಇದೆ. ಇಲ್ಲಿರೋದು ಯಾವುದೂ ಕೂಡ ನಿಮಗೆ ಟಂಡ್ರಾ ರೀಜನಲ್ಲಿ ಕಂಡು ಬರಲ್ಲ ಅನ್ನೋದಕ್ಕೆ ಒಂದು ರೀಸನ್ ಇದೆ, ವೆರಿ ಇಂಪಾರ್ಟೆಂಟ್ ರೀಸನ್. ವೈ? ಲಿಸನ್ ಕೇರ್ಫುಲಿ. ಆಲ್ ದೀಸ್ ಆ್ಯನಿಮಲ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್. ವಾಟ್ ಆ್ಯನಿಮಲ್ಸ್? ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್. ಆದರೆ ಹ್ಯೂಮನ್ಸ್ ಬದುಕ್ತಾರಲ್ಲಿ, ಮನುಷ್ಯರು ಬದುಕ್ತಾರೆ. ಯಾಕೆ? ಹ್ಯೂಮನ್ ಬೀಯಿಂಗ್ಸ್ ಆರ್ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್. ಬಿಸಿ ರಕ್ತ, ವಾರ್ಮ್ ಬ್ಲಡೆಡ್. ಇದೆಲ್ಲ ಕೋಲ್ಡ್ ಬ್ಲಡೆಡ್. ಡಿಫ್ರೆನ್ಸ್ ಏನು? ಕೋಲ್ಡ್ ಬ್ಲಡೆಡ್ ಆದರೆ ಯಾಕೆ ಸರ್ ಬದುಕೋಕ್ಕಾಗಲ್ಲ? ಇರಲಿ ಬಿಡಿ, ಆಲ್ರೆಡಿ ಕೋಲ್ಡ್ ಇರುತ್ತೆ. ಕೋಲ್ಡ್ ಬೇರೆ ಬ್ಲಡ್ ಆಗಿಬಿಟ್ರೆ ಇನ್ನೂ ಕೋಲ್ಡ್ ಜಾಸ್ತಿ ಆಗಿಬಿಡುತ್ತೆ ಅಂತ ಇಲ್ಲ. ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್ ಕ್ಯಾನ್ ನಾಟ್ ರೆಗ್ಯುಲೇಟ್ ದ ಬಾಡಿ ಟೆಂಪ್ರೇಚರ್ ಬೈ ದೆಮ್ಸೆಲ್ವ್ಸ್. ಲಿಸನ್ ಕೇರ್ಫುಲಿ. ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಗಳು ತಮ್ಮ ಬಾಡಿ ಟೆಂಪ್ರೇಚರನ್ನು ತಾವೇ ರೆಗ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ಬರಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವ್ಯಾವ ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ಸ್ ಇದೆಯೋ ಆ ಎಲ್ಲ ಆ್ಯನಿಮಲ್ಗಳ ಬಾಡಿ ಟೆಂಪ್ರೇಚರು ಆ್ಯಂಬಿಯೆಂಟ್ ಟೆಂಪ್ರೇಚರ್ ಏನಿರುತ್ತೋ ಸೇಮ್ ಟೆಂಪ್ರೇಚರ್ ಅದರ ಬಾಡಿ ಟೆಂಪ್ರೇಚರ್ ಆಗಿರುತ್ತೆ. ಎಕ್ಸಾಂಪಲ್, ಒಂದು ಮೊಸಳೆ ತೊಗೊಂಬಂದು ಈ ಕ್ಲಾಸ್ ರೂಮಲ್ಲಿ ಹಾಕಿದ್ರೆ ಈ ಕ್ಲಾಸ್ ರೂಮ್ ಟೆಂಪ್ರೇಚರ್ ಏನಿರುತ್ತೋ ಅದರ ಬಾಡಿ ಟೆಂಪ್ರೇಚರ್ ಸೇಮ್ ಇರುತ್ತೆ. ಅದೇ ಮೊಸಳೆನ ತೊಗೊಂಡೋಗಿ ಬಿಸಿಲಲ್ಲಿಟ್ಟರೆ ಬಿಸಿಲಲ್ಲಿ ಏನು ಟೆಂಪ್ರೇಚರ್ ಇರುತ್ತೋ ಅದರ ಬಾಡಿ ಟೆಂಪ್ರೇಚರ್ ಅಷ್ಟೇ ಆಗುತ್ತೆ. ಅದೇ ಮೊಸಳೆ ತೊಗೊಂಡೋಗಿ ನೀವು ನೀರಲ್ಲಿ ಹಾಕಿದ್ರೆ ನೀರಲ್ಲಿ ಎಷ್ಟು ಟೆಂಪ್ರೇಚರ್ ಇರುತ್ತೋ ಅದರ ಬಾಡಿ ಟೆಂಪ್ರೇಚರ್ ಅಷ್ಟೇ ಆಗುತ್ತೆ. ಅಂದರೆ ಟೆಂಪ್ರೇಚರ್ ಹೆಂಗೆ ಚೇಂಜ್ ಆಗುತ್ತೋ ಅದೇ ರೀತಿ ಅದರ ಬಾಡಿ ಟೆಂಪ್ರೇಚರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಆದರೆ human beings are warm blooded animals. Human beings do homeostasis. ಹೋಮಿಯೋಸ್ಟೆಸಿಸ್ ಅಂದರೆ ಏನು ಅಂತ ಹೇಳಿದ್ರೆ, ಈಗ ನೋಡಿ ನೀವು, ನಮಗೆ ನಮ್ಮ ಬಾಡಿ ತನಗೆ ತಾನೇ ರೆಗ್ಯುಲೇಟ್ ಮಾಡಿಕೊಳ್ಳುತ್ತೆ. ಅವರ್ ಬಾಡಿ ರೆಗ್ಯುಲೇಟ್ ಬೈ ಇಟ್ ಸೆಲ್ಫ್, ಕರೆಕ್ಟ್? ಸಿ ಫಾರ್ ಎಕ್ಸಾಂಪಲ್, ನಮಗೆ ತುಂಬ ಶಕೆ ಆಯಿತು, ಕರೆಕ್ಟ್? ಸ್ವೆಟ್ ಆಗ್ತೀವಿ ನಾವು. ತುಂಬ ಶೆಕೆ ಆದರೆ ನಮ್ಮ ಬಾಡಿ ಆಟೋಮೆಟಿಕ್ಕಾಗಿ ಬಾಡಿಯನ್ನು ಟೆಂಪ್ರೇಚರ್ ಆಚೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಮ್ಮ ಬಾಡಿ ಏನು ಮಾಡುತ್ತೆ? ಕೂಲ್ ಮಾಡೋದಕ್ಕೋಸ್ಕರ ಸ್ವೆಟ್ ಆಗೋದು. ನಾವು ಸ್ವೆಟ್ ಆಗೋದು ಏನಕ್ಕೆ? ಟು ಡಿಕ್ರೀಸ್ ದ ಟೆಂಪ್ರೇಚರ್. ಕೋಲ್ಡ್ ಬ್ಲಡೆಡ್ ಆ್ಯನಿಮಲ್, ಹ್ಯೂಮನ್ ಬೀಯಿಂಗ್ಸ್ ಏನಾಯಿತು? ಹೋಮಿಯೋಸ್ಟೆಸಿಸ್ ಇರುತ್ತೆ ಬಾಡಿನಲ್ಲಿ. ಅಂದರೆ ಹ್ಯೂಮನ್ ಬೀಯಿಂಗ್ಸ್ ವಿಲ್ ರೆಗ್ಯುಲೇಟ್ ದ ಬಾಡಿ ಟೆಂಪ್ರೇಚರ್. ತುಂಬ ಶೆಕೆ ಆದಾಗ, ತುಂಬ ಟೆಂಪ್ರೇಚರ್ ನಮ್ಮ ಬಾಡಿಲಿ ಜಾಸ್ತಿ ಆದಾಗ ಏನಾಗುತ್ತೆ? ಸ್ವೆಟ್ ಆಗ್ತೀವಿ. ಅದೇ ತುಂಬ ಚಳಿ ಆದಾಗ ಶಿವರಿಂಗ್. ನೀವು ತುಂಬ ಚಳಿ ಆದರೆ ಏನು ಮಾಡ್ತೀರಿ? ನಡುಗ್ತೀರಿ ನೀವು. ಅಂದರೆ ಬಾಡಿ ಮೂಮೆಂಟ್ ಮಾಡೋದು. ನೀವು ತುಂಬ ಚಳಿ ಆದಾಗ ಜಾಸ್ತಿ ವಾಕ್ ಮಾಡಿ, ಚಳಿ ಕಮ್ಮಿ ಆಗುತ್ತೆ,
ಕರೆಕ್ಟ್ ಅಲ್ಲ? ಅದರ ಬಾಡಿ ಆಟೋಮೆಟಿಕ್ ರೆಗ್ಯುಲೇಟ್ ಹೆಂಗೆ ಮಾಡುತ್ತೆ ಅಂತ ಹೇಳಿದ್ರೆ ಶಿವರಿಂಗ್ ಮಾಡ್ತೀವಿ ನಾವು, ಚಳಿ ನಡುಗ್ತೀವಿ ಹಿಂಗೆ. ನಡುಗಿದಾಗ ಬಾಡಿ ಮೂಮೆಂಟ್ ಆಗುತ್ತಲ್ಲ, ಬಾಡಿ ಹೀಟ್ ಆಗುತ್ತೆ. ದಟ್ ಇಸ್ ಹೌ ಅವರ್ ಬಾಡಿ ರೆಗ್ಯುಲೇಟ್ಸ್. ಈ ರೆಗ್ಯುಲೇಷನ್ನು ಈ ಕೋಲ್ಡ್ ಬ್ಲಡೆಡ್ ಎನಿಮಲ್ಗಳಿಗಿಲ್ಲ, ಇದಿರೋದು ವಾರ್ಮ್ ಬ್ಲಡೆಡ್ ಎನಿಮಲ್ಗಳಿಗೆ ಮಾತ್ರ. ಅದರಿಂದ ಕೋಲ್ಡ್ ಬ್ಲಡೆಡ್ ಎನಿಮಲ್ಸು ಟಂಡ್ರಾ ರೀಜನಲ್ಲಿ ಕಂಡು ಬರಲ್ಲ.